ಕಲ್ಲುಕ್ವಾರಿ ಮಾಲೀಕರನ್ನ ಕೂಡಲೇ ಬಂಧನ ಮಾಡಬೇಕು. ರಾಜ್ಯ ಸರ್ಕಾರ ಶಾಶ್ವತ ಪರಿಹಾರವನ್ನ ಕೊಡಬೇಕು ಕುಟುಂಬಗಳಿಗೆ ಅಂತ TV9ಗೆ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದನೇ ಈ ದುರಂತ ಸಂಭವಿಸಿದೆ. ಮುಂದೆ ಅನಾಹುತ ಆಗದ ಹಾಗೆ ನೋಡಿಕೊಳ್ಳಬೇಕು. ಅನಧಿಕೃತ ಕಲ್ಲುಕ್ವಾರಿಗಳನ್ನ ಮುಚ್ಚಬೇಕು ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಅವರನ್ನು ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. TV9 ಜೊತೆ ಇದ್ದಾರೆ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಅವರು. ಸೋಮಶೇಖರ್ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಆಗಿರುವಂತ ಅನಾಹುತ ಏನಾಗಿದೆ ಸರ್? ನಿಮ್ಗೆ ಏನು ಪ್ರಾಥಮಿಕ ಮಾಹಿತಿ ಏನು ಬಂದಿದೆ ಸರ್? ನನಗೆ ಲೋಕಲ್ ಲೀಡರ್ಸು ಫೋನ್ ಮಾಡಿದರು. ಬೆಳಗ್ಗೆ 7 ಗಂಟೆಗೆ 10 ಜನ ಕಾರ್ಮಿಕರು ಕೆಲಸಕ್ಕೆ ಹೋಗಿದ್ದಾರೆ. ಕೆಲಸಕ್ಕೆ ಹೋಗಿ ಗುಳಿ ತೋಡಿ ಅದನ್ನು ಸಿಡಿಮದ್ದು ಇಟ್ಟು ಸಿಡಿಸ್ತಕ್ಕಂಥ ಕೆಲಸ ಪ್ರಿಲಿಮಿನರಿ ಮಾಡ್ಕೊಳ್ತಾ ಇದ್ದರು. ಅದಕ್ಕಿಂತ ಮೇಲ್ಗಡೆ 100 ಅಡಿ ಮೇಲ್ಗಡೆ ಇನ್ನೊಬ್ರದ್ದು ಬಂಡೆ ಇದೆ. ಅವರು ಇಟಾಚಿ ಮುಖಾಂತರ ಅದೆಲ್ಲ ಕ್ಲೀನ್ ಮಾಡಿ ಅಲ್ಲಲ್ಲಿ ಗುಂಡಿ ತೋಡಿ ಅವರು ಅದನ್ನು ಸಿಡಿಮದ್ದು ಮುಖಾಂತರ ಸಿಡಿಸ್ಬೇಕು ಅಂತಕ್ಕಂಥ ಟೈಮ್ನಲ್ಲಿ ಇಟಾಚಿ ಸಮೇತ ಮೇಲ್ಗಡೆ ಬಂಡೆ ಗಿಂಡೆ ಎಲ್ಲ ಸಮೇತ ಕೆಳಗಡೆ ಕುಸ್ತಿದೆ. ಕುಸ್ದಾಗ ಕೆಳಗಡೆ ಏನು ಕೆಲಸ ಮಾಡ್ತಿದ್ರು 10 ಜನ, ಅದರಲ್ಲಿ 7 ಜನ ಸ್ಪಾಟ್ ಔಟ್ ಆಗಿದ್ದಾರೆ. ಇನ್ನು 3 ಜನ ಹಾಸ್ಪಿಟ್ಲಿಗೆ ಸೇರಿಸುವಾಗ ಒಬ್ಬ ಸತ್ತೋಗಿದ್ದಾರೆ ಅಂತಕ್ಕಂಥದ್ದು ಕೂಡ ಮಾಹಿತಿ. ಇದು ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥಲ್ಲಿ ಮೇಲ್ಗಡೆ ಅದು ಮಾಡ್ತಾ ಇಲ್ಲ. ಮೇಲ್ಗಡೆ ಕೆಲಸ ಮಾಡುವಾಗ ಅಟ್ಲೀಸ್ಟ್ ಪ್ರಿಕಾಷನರಿ ಎಲ್ಲ ಥರದ್ದು ಪ್ರಿಕಾಷನರಿ ಅವರು ತೆಗೆದುಕೊಳ್ಬೇಕಾಯ್ತು. ಇಟಾಚಿ ಮೇಲೆ ಕೆಲಸ ಮಾಡುವಾಗ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ. ಬಂಡೆಗಳು ಏನು ಬಿಗಿದೆಯಾ ಏನಿದೆಯಾ ಯಾವುದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಯಾರೋ ಪಾಪ ಬಡವರು ಸಾವು ಕಾರಣಕರ್ತರಾಗಿದ್ದಾರೆ. ಅವ್ರನ್ನ ಆ ಬಂಡೆ ಮಾಲೀಕರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು, ಜೈಲಿಗೆ ಕಳಿಸ್ಬೇಕು. ಜೊತೆಗೆ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಆ ಬಂಡೆಯಲ್ಲಿ ಇಷ್ಟು ವರ್ಷ. ಅವ್ರ ಮುಖಾಂತರನೇ ಸರ್ಕಾರ ಕೊಡಿಸ್ಲಿ, 1 ಕೋಟಿ ಅವರಿಗೆ ಶಾಶ್ವತ ಪರಿಹಾರವನ್ನಾರ ಕೊಟ್ಟರೆ ಅವರಿಗೆ ಅನುಕೂಲ ಕೂಡ ಆಗ್ತದೆ. ಅದರಿಂದ ಈ ಮುಂದೆ ಅನಾಹುತ ಆಗದೇ ಇರತಕ್ಕಂಥ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ. ಇದು ಖಾಸಗಿ ಜಾಗದಲ್ಲಿ ನಡೀತಾ ಇದ್ದಂಥ ಕ್ವಾರಿ ನಡೀತಾ ಇರುವಂಥದ್ದು ಅಥವಾ ಅನಧಿಕೃತವಾಗಿ ನಡೀತಾ ಇತ್ತಾ? ಲೀಗಲ್ಲೇ ಅನಧಿಕೃತ ಅಂತಂದರೆ ಈಗ 5 ಎಕರೆ ಅಲಾಟ್ ಆಗಿರ್ತದೆ, 7 ಎಕರೆ 8 ಎಕರೆ 10 ಎಕರೆ ಈ ಥರ ಬಲಡ್ಡಿರು ಮಾಡ್ತಾ ಇದ್ದಾರೆ. ಅದು ಪ್ರತಿ ಸಾರಿನೂ ಇದು 2-3 ವರ್ಷದಿಂದ ಗಲಾಟೆ ಮಾಡ್ತಾನೆ ಇದ್ದೀವಿ, ಆಯಿತಾ. ಆದ್ರೂ ಇದು ಸೀರಿಯಸ್ಸಾಗೆ ಮಾಡ್ತಾನೆ ಇಲ್ಲ. ಅದಕ್ಕೀಗ ಮುಖ್ಯಮಂತ್ರಿಗಳಿಗೆ ಹೇಳಿ ಯಾವುದು ಇಲ್ಲಿಗಲಿಗಿದೆ ಅದು ಸ್ಟಾಪ್ ಮಾಡಬೇಕು, ಯಾವುದು ಲೀಗಲ್ಲಾಗಿದೆ ಈ ನೆಕ್ಸ್ಟು ಅನಾಹುತ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ. ಅನಾಹುತ ಆದರೆ ಬಂಡೆ ಮಾಲೀಕರೇ ಕಾರಣಕರ್ತರಾಗಬೇಕು. ಇವತ್ತೇನೋ ಪಾಪ 9 ಜನ ಸತ್ತೋಗ್ಬಿಟ್ಟಿದ್ದಾರೆ. ಇನ್ನು ಮುಂದೆನೂ ಆ ಥರ ಆದರೆ ಬಡವರಿಗೆ ತೊಂದರೆ ಆಗ್ತಿದೆ. ಅದನ್ನು ಸರಿಪಡಿಸ್ಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು. ಇಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ಲಕ್ಷ್ಯ ಏನಾದರೂ ವಹಿಸಿದೆ ಅಂದರೆ ಸೂಕ್ತವಾದಂಥ ರೀತಿಯಲ್ಲಿ ಪರಿಶೀಲನೆಗಳನ್ನು ಮಾಡಿಲ್ವಾ? ಅದು 100%. ಹೋದ ಸಾರಿ ಚಿರತೆ ಸತ್ತಾಗಲೇ ಮಂತ್ರಿಗೆ ಹೇಳಿದೆ. ಅಸೆಂಬ್ಲಿಲೂ ಕೂಡ 2 ಸಾರಿ ಪ್ರಸ್ತಾಪ ಮಾಡಿದಾಗಲೂ ಕೃಷ್ಣ ಬೈರೇಗೌಡರು ಆನ್ಸರ್ ಕೊಟ್ಟರು. ಪರ್ಸನಲ್ಗೂ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮಂತ್ರಿಗೆ ಹೇಳಿದೆ. ಅವರು 1% ಕೂಡ ಕೇರ್ ತಗೊಂಡಿಲ್ಲ, ನೆಗ್ಲೆಕ್ಟೇ ಮಾಡಿದ್ರು. ಆವಾಗ ಚಿರತೆ ಸತ್ತಾಗಲೇ ಅದನ್ನು ಸೀರಿಯಸ್ ಮಾಡಿದರೆ ಮೈನ್ಸ್ ಆ್ಯಂಡ್ ಜಿಯಾಲಜಿಯವರು ಇಲ್ಲ ಫಾರೆಸ್ಟ್ನವರು ಇವತ್ತು ಇಷ್ಟು ಅನಾಹುತ ಆಗ್ತಾ ಇರಲಿಲ್ಲ. ಅವ್ರ ನೆಗ್ಲಿಜೆನ್ಸಿಂದನೇ ಇವತ್ತು ಯಾವ ಚಿರತೆ ಸತ್ತಾಗಲೇ ಏನೂ ಆಗಲಿಲ್ಲ, ಕೇಸ್ ಬುಕ್ ಆಯಿತು, ಕ್ಲೋಸ್ ಮಾಡ್ಕೋತೀವಿ, ಇದೆಲ್ಲ ಯಾವ ಲೆಕ್ಕ? ಅದು ಕೋಟ್ಯಾಂತರ ರೂಪಾಯಿ ದುಡ್ದವ್ರೆ. ಆ ಥರದ ಮನೋಭಾವ ಇರ್ತಕ್ಕಂಥವ್ರು ಇವತ್ತೇನು ಅನಾಹುತ ಆಗಿದೆ. ಕ್ರಷ್ ಮಾಲೀಕರ ಕರ್ನಾಟಕ ರಾಜ್ಯ ಕ್ರಷ್ ಮಾಲೀಕರ ಸಂಘದ ಅಧ್ಯಕ್ಷಂದೇ ಇದು, ಅವನದು ತಮ್ಮಂದೇ ಇದು. ಅಷ್ಟು ಬಲೆಡ್ಡರಲ್ವ ಅವರು, ಫೈನಾನ್ಷಿಯಲಿ ಬಲೆಡ್ಡರು. ಆಮೇಲೆ ಕ್ರಷ್ ಮಾಲೀಕರ ಅಧ್ಯಕ್ಷರಿಗೆ ಅಸೋಸಿಯೇಷನ್ ಅಧ್ಯಕ್ಷರು ಅವರೇನೆ. ಕೇಸ್ ಮುಚ್ಚಾಕದಲ್ಲಿ ಪ್ರಥಮರಿದ್ದಾರೆ. ಅದಕ್ಕೆ ಆ ಥರದ್ದು ಕೇಸ್ ಮುಚ್ಚಾಕದೇ ಇರ್ತಾರೆ ನೋಡ್ಕೊಳ್ಬೇಕಾದದ್ದು ಒಂದು. ಇದು ಸೀರಿಯಸ್ನೆಸ್ ಏನು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತವೆ. ಅಲ್ಲಿ ಲೋಕಲಲ್ಲಿ ಏನು ತೀರ್ಮಾನ ಮಾಡಬೇಕು ಅಲ್ಲಿಗೆ ಹೋದ್ಮೇಲೆ ತೀರ್ಮಾನ ಮಾಡ್ತೀವಿ. ಈಗ ಮೃತಪಟ್ಟವರ ಕುಟುಂಬಕ್ಕೆ ಯಾವುದೇ ಅನ್ಯಾಯ ಆಗದಂಥ ರೀತಿಯಲ್ಲಿ ಪರಿಹಾರದ ವಿಚಾರ ಇರ್ಬೋದು, ಗಾಯಗಳಿಗೆ ಸೂಕ್ತ ಚಿಕಿತ್ಸೆ ಸರ್ಕಾರ ಕೊಡುವಂಥ ವಿಚಾರ ನೀವು ಏನು ಮಾಡ್ತೀರಿ ನಿಮ್ಮ ಕ್ಷೇತ್ರದಲ್ಲಿ ಆಗಿರುವಂಥ ಕಾರಣಕ್ಕೆ? ಈಗ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು, ಸಾವಿರಾರು ಕೋಟಿನ ದುಡ್ದಿದ್ದಾರೆ, ಇಲ್ಲಿಗಲ್ಗೆ ದುಡ್ದಿದ್ದಾರೆ, ಲೀಗಲ್ಗೆ ದುಡ್ದಿದ್ದಾರೆ. ಯಾರು ಬಂಡೆ ಮಾಲೀಕರು ಅನಾಹುತ ಆಗಿದೆ ಅವ್ರ ಮುಖಾಂತರ 1 ಕೋಟಿ ಕೊಡಿಸ್ಲಿದ್ದು. ಮೈನ್ಸ್ ಆ್ಯಂಡ್ ಜಿಯಾಲಜಿಗೂ 15 ರಿಕ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. 250 ಜನ ಮಾಲೀಕರಿದ್ದಾರೆ. ಎಲ್ಲ ಸೇರಿಸಿದ್ರೆ 1 ಕೋಟಿ, ಅವರಿಗೆ 10 ಕೋಟಿ ಅವರು ಕೊಟ್ಟರೆ ಅವ್ರಿಗೆ ಏನಾದ್ರು ಒಂದು ಸ್ವಲ್ಪ ಸಹಾಯ ಮಾಡ್ದಂಗೆ ಆಗ್ತದೆ. ಮುಖ್ಯಮಂತ್ರಿಗಳಿಗೆ ಅದನ್ನೇ ಗಮನ ತರ್ತೀನಿ. ಸರ್ಕಾರ ಕೊಡ್ತಕ್ಕಂಥದ್ದು ಬೇರೆ, ಬಂಡೆ ಮಾಲೀಕರದ್ದು ಅಜಾಗರೂಕತೆಯಿಂದ ಆಗಿರೋದ್ರಿಂದ ಅವರೇ ಕೊಡಲಿ. ಸ್ಪಾಟಿಗೆ ಭೇಟಿ ಕೊಡ್ತಾ ಇದ್ದಾರೆ. ಹೋಗ್ತೀನಿ, ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ಬಿಟ್ಟು ಹೋಗ್ತೀನಿ. ಸರಿ, ಓಕೆ. ಇದಿಷ್ಟು